ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಇಲ್ಲಿ ಏರ್ಫೋರ್ಸ್ನಲ್ಲಿ ಒಂದು ಮೆಡಿಕಲ್ ಅಸಿಸ್ಟೆಂಟ್ ಅನ್ನುವಂಥ ಒಂದು ನೋಟಿಫಿಕೇಷನ್ ಉಂಟಾಗಿದೆ. ಈ ಏರ್ಫೋರ್ಸ್ ಮೆಡಿಕಲ್ ಅಸಿಸ್ಟೆಂಟ್ನಲ್ಲಿ ಟೋಟಲ್ ವೇಕೆನ್ಸಿ ಎಷ್ಟಪ್ಪ ನೋಡ್ತಾ ಹೋದರೆ ನಾವು ಟೋಟಲ್ ವೇಕೆನ್ಸಿ ಇಷ್ಟು ವೇಕೆನ್ಸಿ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ಎಷ್ಟು ಬೇಕಾದರೂ ವೇಕೆನ್ಸಿಗಳನ್ನು ಅವರು ತುಂಬಿಕೊಳ್ಬೋದು. ಇಲ್ಲಿ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಬಂದುಬಿಟ್ಟು ಜುಲೈ 6, 2026ರಿಂದ ಈಗಾಗಲೇ ಅರ್ಜಿ ಸಲ್ಲಿಸುವಂಥ ದಿನಾಂಕ ಪ್ರಾರಂಭಗೊಂಡಿದೆ. ಜುಲೈ 6ರಿಂದ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಎಕ್ಸಾಮ್ ಈ ನಡ್ತಕ್ಕಂಥ ಒಂದು ಏರ್ಫೋರ್ಸ್ ಮೆಡಿಕಲ್ ಅಸಿಸ್ಟೆಂಟ್ ಒಂದು ಎಕ್ಸಾಮ್ ಯಾವಾಗ ನಡೆಸ್ತಾರಪ್ಪ ಅಂದರೆ ಸೆಪ್ಟೆಂಬರ್ 2026ರಲ್ಲಿ. ಈಗಾಗಲೇ ಇದು ಜುಲೈ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಏನಪ್ಪ ಅಂದರೆ ಇದೊಂದು ಎಕ್ಸಾಮ್ ನಡೆಸ್ತಾರೆ. ಇನ್ನು ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋದರೆ ನಾವು ಏಜ್ ಲಿಮಿಟ್ ಬಂದುಬಿಟ್ಟು 10ನೇ ತರಗತಿ ಜೊತೆಗೇ ಸೆಕೆಂಡ್ PUC ವಿದ್ಯಾರ್ಥಿಗಳು ಸೈನ್ಸನ್ನು ಯಾರು ಪಾಸ್ ಆಗಿರ್ತಾರೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. 10ನೇ ತರಗತಿ ಜೊತೆಗೇ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಅವರ ಒಂದು ಏಜ್ ಬಂದುಬಿಟ್ಟು ನೋಡಿಲಿ, ಜುಲೈ 1, 2006ರಿಂದ ಜುಲೈ 1, 2010ರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೇನಪ್ಪ ಅಂದರೆ ಅಪ್ಲೈ ಮಾಡ್ಬೋದು. ಅದರ ಜೊತೆಗೇ ಡಿಪ್ಲೊಮೊ, B.Pharm ಮತ್ತು BSc ಇನ್ ಫಾರ್ಮಸಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಜುಲೈ 1, 2003ರಿಂದ ಜುಲೈ 1, 2008 ಒಳಗಾಗಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದರೆ ಇದಕ್ಕೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು. ಡಿಪ್ಲೊಮೊ, B.Pharm ಮತ್ತು BSc ಇನ್ ಫಾರ್ಮಸಿ ಜುಲೈ 1, 2003ರಿಂದ ಜುಲೈ 1, 2008 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳೇ ಆತ್ಮೀಯರೇ, ಇನ್ನು ಮ್ಯಾರಿಡ್ ಬಂದುಬಿಟ್ಟು ಯಾರ್ದು ಎಲ್ಲ ಮ್ಯಾರೇಜ್ ಆಗಿದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದಾ? ಎಸ್, ಅಪ್ಲೈ ಮಾಡ್ಬೋದು. ಮದುವೆ ಆದಂಥವ್ರು ಕೂಡ ಇದಕ್ಕೆ ಏನಪ್ಪ ಅಂದರೆ ಅಪ್ಲೈ ಮಾಡ್ಬೋದು. ಅವರು ಡೇಟ್ ಬಂದುಬಿಟ್ಟು ಜುಲೈ 1, 2003ರಿಂದ ಜುಲೈ 1, 2006 ಒಳಗಾಗಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಏನಪ್ಪ ಅಂದರೆ ಅಪ್ಲೈ ಮಾಡ್ಬೋದು ಏರ್ಫೋರ್ಸ್ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗೆ. ಇನ್ನು ಆರ್ಟ್ಸು, ಕಾಮರ್ಸು, ITI ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದಾ? ಇಲ್ಲ, ನೋ. ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ITI ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಏರ್ಫೋರ್ಸ್ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಸೆಕೆಂಡ್ PUCನಲ್ಲಿ ಅವರ ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ ಇನ್ನು ಸಬ್ಜೆಕ್ಟ್ ಎಲ್ಲ ಕೂಡಿಸೇನಪ್ಪ ಅಂದರೆ ಏನಾಗಿರಬೇಕಪ್ಪ ಅಂದರೆ 50% ತೆಗೆದಿರಬೇಕು. 50% ತೆಗೆದಿರಬೇಕು. ಇನ್ನು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಕಡ್ಡಾಯವಾಗಿ 50 ಅಂಕಗಳನ್ನು ತಾವುಗಳು ಗಳಿಸಿರಬೇಕು. ಇನ್ನು ಇದಕ್ಕೆ ಹೈಟ್ ಬಂದುಬಿಟ್ಟು ಹೈಟ್ ಎಷ್ಟಪ್ಪ ಅಂದರೆ 152 ಸೆಂಟಿಮೀಟರ್ ಹೈಟ್ ಇರಬೇಕು. 152 ಸೆಂಟಿಮೀಟರ್. ಇನ್ನು ರನ್ನಿಂಗ್ ಬಂದುಬಿಟ್ಟು ಇದಕ್ಕೆ ರನ್ನಿಂಗು 1600 ಮೀಟರ್ ರನ್ನಿಂಗ್ ಇರ್ತದೆ. ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 7 ನಿಮಿಷ. ಟೈಮಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ 7 ನಿಮಿಷ. ಅದೇ ಇಲ್ಲಿ B.Pharm ಮತ್ತು BSc ಇನ್ ಫಾರ್ಮಸಿ ಮಾಡಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ರನ್ನಿಂಗ್ ಬಂದುಬಿಟ್ಟು ಇಲ್ಲಿ ಅವರಿಗೆ ರನ್ನಿಂಗು ಸುಮಾರು 7:30 ಟೈಮಿಂಗ್ ಕೊಡ್ತಾರೆ ಅವರಿಗೆ. ಯಾರಿಗೆ? ಅದು B.Pharm ಮತ್ತು BSc ಇನ್ನು ಫಾರ್ಮಸಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ. ಇನ್ನು ಟ್ಯಾಟೋ ಇರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಟ್ಯಾಟೋ ತೆಗೆಸ್ಕೊಂಡು ನೀವು ಹೋಗಬೇಕಾಗ್ತದೆ. ಇನ್ನು ಎಕ್ಸಾಮ್ ಬಗ್ಗೆ ನೋಡ್ತಾ ಹೋದರೆ ನಾವು ಇದು 50 ಕ್ವಶನ್ಸ್ ಇರ್ತದೆ. ಇಲ್ಲಿ 50 ಕ್ವಶನ್ಸ್ ಇರ್ತದೆ. ಒಂದು ಕ್ವಶನ್ಗೆ 1 ಮಾರ್ಕ್ ಇರ್ತದೆ. ಇನ್ನು ನೆಗೆಟಿವ್ ಬಂದುಬಿಟ್ಟು 0.25. ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋದರೆ ನೀವು ಸುಮಾರು 750 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತದೆ. ಇನ್ಕ್ಲೂಡಿಂಗ್ SC ST OBC ಎಲ್ಲರಿಗೂ ಕೂಡ ಏನಪ್ಪ ಅಂದರೆ 750 ರೂಪಾಯಿ ಕಡ್ಡಾಯವಾಗಿರ್ತದೆ. 750 ರೂಪಾಯಿ ನೀವು ಕಟ್ಟಲೇಬೇಕು. ಇನ್ನು ಅಪ್ಲಿಕೇಶನ್ ಬಂದುಬಿಟ್ಟು ಇದಕ್ಕೆ ಮೇಲು ಅಪ್ಲೈ ಮಾಡ್ಬೋದಾ, ಫಿಮೇಲು ಅಪ್ಲೈ ಮಾಡ್ಬೋದಾ? ಇಲ್ಲ, ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಏನಪ್ಪ ಅಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ನೀವು ನೋಡ್ತಾ ಹೋದ್ರಿ ಜುಲೈ 6ರಿಂದ ಜುಲೈ 26ರವರೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಇದು ಕೊನೆಯ ದಿನಾಂಕ ಜುಲೈ 26ರವರೆಗೆ. ಇನ್ನು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಪ್ಪ ಅಂದರೆ ಇದಕ್ಕೆ 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಸೈನ್ಸ್ ಡೊಮೆನ್ಸಿಯಲ್ ಸರ್ಟಿಫಿಕೇಟು, ತದನಂತರದಲ್ಲಿ
ಇನ್ನೊಂದು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗ್ತದೆ. ಇನ್ಫಾರ್ಮೇಷನ್ ಏನಾದರೂ ಯೂಸ್ಫುಲ್ ಆಗಿದ್ದರೆ, ತಮ್ಮಗಳಿಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಒಂದು ಲೈಕ್, ಕಾಮೆಂಟ್ ಮಾಡಿ. ನಿಮ್ಮ ಡೌಟ್ಗಳಿಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.